ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳಲಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಏನೆಂದರೆ, ಹೋಳಿ ಹುಣ್ಣಿಮೆಯ ದಿನದಂದು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದ ಮತ್ತು ಅವಳ ಕೃಪೆ ನಿಮ್ಮ ಮೇಲೆ ದೊರೆಯುತ್ತೆ ಅಂತ ಹೇಳಲಾಗಿದೆ. ಆದಷ್ಟು ಬೇಗ ವಿಡಿಯೋನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ ಅಂತ ಹೇಳಲಾಗಿದೆ. ಹಾಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ದಿನ ನೀವು ಸಾಕ್ಷಾತ್ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಒಂದು ಮನೆಗೆ ಕೇವಲ ಒಂದು 4 ವಸ್ತು, ಅಂದರೆ ದಿನನಿತ್ಯ ಉಪಯೋಗಿಸುವ ವಸ್ತುವೇ ಮನೆಗೆ ತಂದರೆ ನಿಮಗೆ ಅದೃಷ್ಟ, ಅದರ ಜೊತೆ ಲಕ್ಷ್ಮಿಯು ಮನೆಗೆ ಬರುತ್ತಾಳೆ ಅಂತ ಹೇಳಲಾಗಿದೆ. ಈ ದಿನ ಹೋಳಿ ಹಬ್ಬದ ಹುಣ್ಣಿಮೆ ದಿನ ಏನಪ್ಪ ವಿಶೇಷ ಅಂದರೆ, ಈ ದಿನ ಲಕ್ಷ್ಮೀ ಜಯಂತಿ ಅಂತ ಆಚರಿಸಲಾಗಿದೆ. ಲಕ್ಷ್ಮೀ ಜಯಂತಿ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಹುಟ್ಟಿಕೊಂಡ ದಿನವೆಂದು ಹೇಳಲಾಗಿದೆ. ಲಕ್ಷ್ಮಿಯ ಹುಟ್ಟುಹಬ್ಬ ದಿನ ಅಂತ ಆಚರಿಸಲಾಗಿದೆ ಅಂತ ಹೇಳಲಾಗಿದೆ. ಲಕ್ಷ್ಮಿಯು ಸಮುದ್ರದಲ್ಲಿ ಹುಟ್ಟಿಕೊಂಡಿದ್ದಾಳೆ ಎಂಬುದು ಹುಟ್ಟಿದ ದಿನ ಎಂದು ಹೇಳಲಾಗಿದೆ. ಲಕ್ಷ್ಮಿಯು ಸಾಕ್ಷಾತ್ ಸಮುದ್ರದಲ್ಲಿ ಅತ್ಯಂತ ಪ್ರಿಯವಾಗಿ ಸಿಗುವುದು ಉಪ್ಪು. ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಉಪ್ಪು. ಆ ದಿನ ನೀವು ಮೊದಲನೇದಾಗಿ ಉಪ್ಪು ಮನೆಗೆ ತರುವುದರಿಂದ ಸಾಕ್ಷಾತ್ ಲಕ್ಷ್ಮಿಯೇ ಆ ಆಶೀರ್ವಾದ ಮತ್ತು ಲಕ್ಷ್ಮಿಯೇ ಮನೆಗೆ ಬರುತ್ತಾಳೆ ಎಂಬುದು ಹೇಳಲಾಗಿದೆ. ಹಾಗೆ ತದನಂತರ ನೀವು ಮನೆಗೆ ತರುವುದು ಸಹಜವಾದ ವಸ್ತುವನ್ನು ಹಚ್ಚ ಹಸಿರಾಗಿರುವ ಏಲಕ್ಕಿ. ಎರಡನೇದಾಗಿ ಏಲಕ್ಕಿ ತರುವುದರಿಂದ ನಿಮಗೆ ಆದಷ್ಟು ಬೇಗ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಮತ್ತು ಆ ಏಲಕ್ಕಿಯನ್ನು ನಿಮ್ಮ ಪರ್ಸು ಮತ್ತು ಹಣ ಇಡುವ ತಿಜೋರಿ ಅಥವಾ ಅಡಿಗೆ ಮನೆ ಆಗ್ನೇ ಮೂಲೆಯಲ್ಲಿ ನೀವು ಇಟ್ಟರೆ ತುಂಬಾ ಅದೃಷ್ಟ ಫಲ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ಆ ನಂತರ ನಿಮ್ಮ ಮನೆಯಲ್ಲಿ ಸಹಜವಾಗಿ ಸಿಗುವ ಸಾಮಗ್ರಿ ಅಂದರೆ, ಸಹಜವಾಗಿ ನೀವು ಮನೆಯಲ್ಲಿ ಉಪಯೋಗಿಸುವ ಮಸಾಲ ಸಾಮಗ್ರಿಯಲ್ಲಿ ಲವಂಗ ತರುವುದರಿಂದ ತುಂಬಾ ಉತ್ತಮ ಮತ್ತು ಒಳ್ಳೆಯದಂತ ಹೇಳಲಾಗಿದೆ. ತದನಂತರ ನೀವು ತರುವುದು 4ನೇ ವಸ್ತು ಏನೆಂದರೆ ಸಕ್ಕರೆ ಸಿಹಿಯಾದ ಪದಾರ್ಥದಲ್ಲಿ ಉಪಯುಕ್ತ ಮಾಡುತ್ತಾರೆ. ಸಕ್ಕರೆ ಅಥವಾ ಬೆಲ್ಲ ನೀವು ಮನೆಗೆ ತರುವುದರಿಂದ ತುಂಬಾ ಅದೃಷ್ಟ ತರುತ್ತೆ ಅಂತಲೇ ಹೇಳಲಾಗಿದೆ. ಈ ದಿನ ಮಾರ್ಚ್ 14 ಲಕ್ಷ್ಮೀ ಜಯಂತಿ ಇರುವುದರಿಂದ, ಹೋಳಿ ಹಬ್ಬ ಇರುವುದರಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬಣ್ಣ ಬರಲಿ ಅಂತ ಹಾರೈಸುತ್ತಾ ಮನಪೂರ್ತಿಯಾಗಿ ಮನಸ್ಸಿಟ್ಟು ನೀವು ಶ್ರದ್ಧೆ ಭಕ್ತಿಯಿಂದ ಆ ದಿನ ನೀವು ಲಕ್ಷ್ಮೀ ಪೂಜೆಗೆ ಪೂಜೆ ಮಾಡಿ ಕುಬೇರ ಮಂತ್ರವನ್ನು ಪಠಿಸಿ ಮತ್ತು ಲಕ್ಷ್ಮೀ ಮಂತ್ರವನ್ನು ಪಠಿಸಿದರೆ ಸಾಕ್ಷಾತ್ ಲಕ್ಷ್ಮಿನೇ ಒಲಿಯುತ್ತಾಳೆ ಅಂತ ಹೇಳಲಾಗಿದೆ. ಆ ದಿನ ನೀವು ತಪ್ಪದೆ ಸಕ್ಕರೆ ಮತ್ತು ಉಪ್ಪು, ಏಲಕ್ಕಿ, ಲವಂಗ ತರುವುದರಿಂದ ಒಟ್ಟಿಗೆ ತಂದರೂ ಪರವಾಗಿಲ್ಲ, ಇಲ್ಲ ಎರಡೆರಡು ಆಗಿ ತಂದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಅದನ್ನು ತಂದು ಸಾಕ್ಷಾತ್ ದೇವರ ಮನೆ ಹತ್ತಿರ ಇಟ್ಟು ಪೂಜೆ ಮಾಡಿ ನಂತರ ನೀವು ಮನೆಯಲ್ಲಿ ಎಲ್ಲ ಕಡೆ ಉಪಯುಕ್ತವಾಗಿ ಉಪಯೋಗಿಸಿಕೊಂಡರೆ ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಆ ದಿನ ನೀವು ಉಪ್ಪು ತಂದ ನಂತರ ನೀವು ಆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ನಿಮ್ಮ ಕೋರಿಕೆಯನ್ನು ತಿಳಿಸಿ, ತದನಂತರ ನೀವು ಪೂಜೆ ಮಾಡಿದ ನಂತರ ಆ ಉಪ್ಪನ್ನು ಆಗ್ನೇ ಮೂಲೆಯಲ್ಲಿ ಇಟ್ಟು ಭರಣಿಯಲ್ಲಿ ಇಡುವುದು ತುಂಬಾ ಉತ್ತಮ ಅಂತ ಹೇಳಲಾಗಿದೆ. ಭರಣಿಯಲ್ಲಿ ಉಪ್ಪನ್ನು ಇಡುವುದರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿ ಒಲಿಯುತ್ತಾಳೆ ಅಂತ ಒಳ್ಳೆಯ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳಲಾಗಿದೆ. ಆದ ನಂತರ ಆ ಲಪ್ಪಲ್ಲಿ ನೀವು ಇಟ್ಟುಕೊಂಡು ತಂದಿರುವುದು ಏಲಕ್ಕಿ, ಸಕ್ಕರೆ ಎಂದು ಬಿಟ್ಟು ಏಲಕ್ಕಿ ಮತ್ತು ಲವಂಗ ಆ ಉಪ್ಪಿನ ಡಬ್ಬದಲ್ಲಿ ಹಾಕಿ ಇಡುವುದರಿಂದ ತುಂಬಾ ಅತ್ಯಂತ ಶುಭ ಫಲ ಸಿಗುತ್ತೆ ಹಾಗೂ ಶುಭವಾಗುತ್ತೆ ಅಂತಲೇ ಹೇಳಲಾಗಿದೆ. ಆ ದಿನದಂದು ಲಕ್ಷ್ಮೀ ಹುಟ್ಟುಹಬ್ಬದ ದಿನದಂದು ಈ ಒಂದು 4 ವಸ್ತುಗಳನ್ನು ನೀವು ಮನೆಗೆ ತಂದರೆ ಅದೃಷ್ಟ ಜೊತೆಗೆ ಲಕ್ಷ್ಮೀ ದೇವಿ ಬರುತ್ತಾಳೆ ಎಂಬುದು ನಂಬಿಕೆ ಇದೆ. ಬನ್ನಿ, ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ದಿನ ಹೋಳಿ ಹಬ್ಬ ಎಲ್ಲರ ಮನದಲ್ಲೂ ಎಲ್ಲರಿಗೂ ಒಳ್ಳೆಯ ಬಣ್ಣವೇರಿ ಒಳ್ಳೆಯದು ಶುಭವಾಗಲಿ, ಇಂದಿನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದು ಬಯಸುವುದೇ ನಮ್ಮ ವಿಡಿಯೋ ಮುಖಾಂತರ. ನಿಮ್ಮ ಏನಾದರೂ ಒಳ್ಳೆಯ ಮಾಹಿತಿ ಸಿಕ್ಕಿದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತೇವೆ. ಆದಷ್ಟು ಬೇಗ ಒಳ್ಳೆಯ ವಿಡಿಯೋಸ್ ಹಾಕುವುದು ನಾವು ನೋಡುತ್ತೇವೆ. ಹಾಗೆ ಈ ದಿನ ಲಕ್ಷ್ಮೀ ಜಯಂತಿ ಇರುವುದರಿಂದ ಕೇವಲ ಎಷ್ಟು ಖರ್ಚು ಆಗುವುದಿಲ್ಲ, ಅಷ್ಟೇ ಮಾಡುವ ಪ್ರಯತ್ನ ಮಾಡಿದರೆ
ಶುಭ ಫಲ ಎಲ್ಲ ಆ ದೇವರ ಮೇಲೆ ಸಿಗುತ್ತೆ ಅಂತ ಹೇಳಲಾಗಿದೆ. ಶಾಸ್ತ್ರ ಪುರಾತನದಲ್ಲಿ ಪಾಲಿಸಿಕೊಂಡು ಬಂದ ಪದ್ಧತಿ ಈಗಿನ ಕಾಲದವರು ಮರೆತು ಬಿಟ್ಟಿದ್ದಾರೆ. ಹಾಗೆ ಮೊದಲಿನ ಕಾಲದವರು ಇದೆಲ್ಲ ಮಾಡುವುದರಿಂದ ಆಗ ಯಾವುದೇ ಕೊರತೆ ಇರುತ್ತಿರಲಿಲ್ಲ. ಆದರೆ ಈಗ ಆ ಕಾಲದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಕೊರತೆಗಳು ಉಂಟಾಗುತ್ತಿದ್ದಾವೆ. ಹಾಗಾಗಿ ಮಾಡುವ ಪದ್ಧತಿ ಮಾಡಿ, ಇದಕ್ಕೇನು ಜಾಸ್ತಿ ದುಡ್ಡೇನು ಖರ್ಚಾಗೋದಿಲ್ಲ. ಆದಷ್ಟು ಬೇಗ ಒಂದು 100 ರೂಪಾಯಲ್ಲಿ ಎಲ್ಲ ಸಮಸ್ಯೆಗೆ ಪರಿಹಾರ ಆಗುತ್ತಂದರೆ ಆದಷ್ಟು ಆಗದ ನಂತರ ಮನೆಗೆ ತಂದ ನಂತರ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವುದು ನಿಮ್ಮ ಕೈಯಲ್ಲಿದೆ ಎಂಬುದು ಹೇಳಲಾಗಿದೆ.